ಕಾಶ್ಮೀರದಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿ ಹಿಂದೂಗಳ ಮುಗ್ಧರ ಒಂದು ಹತ್ಯೆಯನ್ನು ಮಾಡಿರುವಂಥದ್ದು ಇಡೀ ದೇಶದ ಜನರಲ್ಲಿ ಆಕ್ರೋಶವನ್ನು ನಿರ್ಮಾಣ ಮಾಡಿರೋದು. ಆ ಆಕ್ರೋಶ ಇವತ್ತು ಪ್ರಕಟ ಆಗ್ತಾ ಇರೋದನ್ನೆಲ್ಲವನ್ನೂ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ ಇಡೀ ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ಈ ಭಯೋತ್ಪಾದಕತೆಯ ನಿರ್ಮೂಲನೆಯ ಬಗ್ಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಅಗತ್ಯ ಕ್ರಮಗಳನ್ನೆಲ್ಲವನ್ನೂ ತೆಗೆದುಕೊಳ್ಳುತ್ತಾ ಇರುವಂತಹ ಈ ಜಗತ್ತಿನಲ್ಲೇ ಅಕ್ಕಪಕ್ಕದ ದೇಶಗಳಲ್ಲಿಯೂ ಭಯೋತ್ಪಾದಕತೆಗಳು ಎಲ್ಲೂ ಇರಬಾರದು ಅನ್ನುವಂತಹ ಬಹಳ ಮಹತ್ವದ ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದೇಶದ ಜನ ನಾವೆಲ್ಲರೂ ಕೇಂದ್ರ ಸರ್ಕಾರದ ಜೊತೆಗಿದ್ದು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಪ್ರತಿ ಹೆಜ್ಜೆಯಲ್ಲಿಯೂ ಸಹ ಹೆಜ್ಜೆಯಾಗಿ ನಾವು ಬೆಂಬಲಕ್ಕೆ ನಾವು ನಿಲ್ಲಬೇಕು ಅಂತ ನಾನು ದೇಶದ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ. ನಮ್ಮ ದೇಶ ಸ್ವಾತಂತ್ರ್ಯ ನಂತರದ ಅನೇಕ ದಶಕಗಳಿಂದ ನಾವು ನಿರೀಕ್ಷಿಸದೇ ಇಲ್ಲದಿರುವಂತಹ ಎಂದೂ ನಿರೀಕ್ಷೆಗೆ ಸಾಧ್ಯ ಇಲ್ಲದೆ ಇರುವಂತಹ ಅನೇಕಾರು ಆಡಳಿತಾತ್ಮಕ ದೋಷಗಳು ಬೆಳೆದು ಇವತ್ತು ದೇಶದ ಏಕತೆ ಅಖಂಡತೆ ಸಮಗ್ರತೆಗೆ ಆ ಆಡಳಿತದ ಪರಿಣಾಮ ಧಕ್ಕೆಯಾಗಿ ಪರಿಗಣಿಸ್ತಿರುವಂಥದ್ದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಈ ದೇಶ ಒಂದು, ದೇಶದ ಜನ ಒಂದು ಅನ್ನುವಂತಹ ನಂಬಿಕೆಯಿಂದ ನಾವೆಲ್ಲ ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯ ಪಥದಲ್ಲಿ ಈ ದೇಶವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಹಿಂದೆ ಆಗಿರೋದು ಆಗಿದೆ, ಆದರೆ ಮುಂದೆ ನಾವು ಈ ದೇಶ ನಮ್ಮ ಅಖಂಡತೆ, ನಮ್ಮ ಏಕತೆ ಮತ್ತು ನಮ್ಮ ಜ್ಞಾನ ಸಂಪತ್ತು ಜಗತ್ತಿಗೆ ಮಾರ್ಗದರ್ಶಕ ಆಗೋದಕ್ಕೆ ಬೇಕಾದಂಥ ನೇತೃತ್ವವನ್ನು ಭಾರತ ಕೊಡೋದಕ್ಕೆ ನಾವು ಸಿದ್ಧವಾಗಬೇಕಾಗಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಣಯಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಜೊತೆಯಾಗಿದ್ದು ನಾವು ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸಬೇಕಂತ ಆ ಮೂಲಕ ಜಗತ್ತಿಗೆ ನಮ್ಮ ನೇತೃತ್ವದ ಜ್ಞಾನದ ಸಂದೇಶವನ್ನು ನೀಡಬೇಕಾದಂತಹ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಬಹಳ ಒಂದು ಮಹತ್ವದ ಘಟ್ಟದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದೇಶದ 140 ಕೋಟಿ ಜನರ ಮಧ್ಯೆ ಯಾವ ಭಿನ್ನಾಭಿಪ್ರಾಯವನ್ನು ಯಾರೂ ಮೂಡಿಸೋದಕ್ಕೆ ಪ್ರಯತ್ನ ಮಾಡದೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ದೇಶವಾಗಿ ಕೇಂದ್ರ ಸರ್ಕಾರ ಜೊತೆಗೆ ಇರೋಣ ಅಂತ ನಾನು ಮೊದಲನೇದಾಗಿ ವಿನಂತಿ ಮಾಡ್ಕೊಳ್ತೀನಿ.